ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಒಂದು ಗಾದೆ ಇದೆ, ಕೋತಿ ತಾನು ತಿಂದು ಮೇಕೆ ಮೂತಿಗೆ ಒರೆಸಿತ್ತಂತೆ. ಸಿಎಂ ಸಿದ್ದರಾಮಯ್ಯನವರ ಕತೆ ಹಂಗೇ ಆಗಿದೆ. ಮಾಡೋದೆಲ್ಲ ಮಾಡಿ ಕೊನೆಗೆ ಯಾರ್ದೋ ತಲೆಗೆ 11 ಸಾವಿನ ಹೊಣೆಯ ಭಾರ ಹೊರಸಿ ತಾವು ಸೇಫ್ ಆಗೋ ಆಟ ಆಡ್ತಾ ಇದ್ದಾರೆ. ಎಷ್ಟು ಚಂದ ಕತೆ ಹೇಳಿದ್ರಂದ್ರೆ, ವಿಧಾನಸೌಧದಲ್ಲಿ ನಡೆದಿದ್ದು ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮ. ಅಲ್ಲಿ ಯಾವುದೇ ಸಾವು ನೋವಾಗಿಲ್ಲ, ಕಾಲ್ ತುಳಿತ ಆಗಿದ್ದು ಸ್ಟೇಡಿಯಂನಲ್ಲಂತೆ. ಕ್ರಿಕೆಟ್ ಅಸೋಸಿಯೇಷನ್ ಅವರು ಕರೆದ್ರು. ನನಗೆ ಇಲ್ಲಿ ಕರೀನಿಲ್ಲ, ಸ್ಟೇಡಿಯಂ ಕರೀಲಿಲ್ಲ, ವಿಧಾನಸೌಧಕ್ಕೆ ಕರೆದ್ರು. ವಿಧಾನಸೌಧದಲ್ಲಿ ಯಾವ ಅಹಿತಕರ ಘಟನೆ ನಡೆದಿಲ್ಲ. ನನಗೆ ಗೊತ್ತಾದದ್ದು 5:45ಗೆ ಸತ್ತೋಗಿದ್ದಾರೆ ಅಂತ ಗೊತ್ತಾಯ್ತು. ನನಗೆ ಅಲ್ಲಿವರೆಗೆ ಸ್ಟ್ಯಾಂಪೀಡ್ ಆಗಿ ಸತ್ತೋಗಿದ್ದಾರೆ ಅಂತ ಗೊತ್ತಿಲ್ಲ. ನಾನು ಈಗಲೂ ಕೂಡ ಈ ಘಟನೆ ಸಂಭವಿಸಬಾರ್ದಾಗಿತ್ತು. ಎಲ್ಲಿ ಸಂಭವಿಸಿರೋದು? ಕ್ರಿಕೆಟ್ ಸ್ಟೇಡಿಯಂ ಹತ್ರ. ನನ್ನ ಕ್ರಿಕೆಟ್ ಸ್ಟೇಡಿಯಂಗೂ ನನಗೆ ಸಂಬಂಧ ಇಲ್ಲ. ಕ್ರಿಕೆಟ್ ಸ್ಟೇಡಿಯಂಗೂ ನನಗೆ ಸಂಬಂಧ ಇಲ್ಲ. ರೀ ಸಿದ್ದರಾಮಯ್ಯನವ್ರೆ, ಸ್ಟೇಡಿಯಂ ಏನು ಚೀನಾನೋ ಪಾಕಿಸ್ತಾನದಲ್ಲೋ ಇದೆಯಾ? ಬೆಂಗಳೂರಿನಲ್ಲೇ ಅಲ್ವಾ ಇರೋದು? ಅದೇನ್ ಕತೆ ಹೊಡಿತೀರಾ ಅಂದ್ರೆ, ಮಾಡೋದೆಲ್ಲ ಮಾಡಿ ಅಹಂಕಾರ ಬೇರೆ. ಮಾಧ್ಯಮದವರು ಪ್ರಶ್ನೆ ಮಾಡಿದ್ರೆ ಸಿಟ್ಟು ಬರುತ್ತೆ ಅಲ್ವಾ ಸಿದ್ದರಾಮಯ್ಯನವ್ರೆ? ಈ ದುರಂತ ಕೇಳಪ್ಪ, ಇಲ್ಲಿ ಸುಮ್ಮನೆ ನೀನು ಎಷ್ಟಾರು ಮಾತಾಡ್ತೀಯ? ಕೇಳ ನೀನು ಏನ್ ನೀ ಹೇಳೋದಕ್ಕೆಲ್ಲ ನಾನು ಉತ್ತರ ಕೊಡಕ್ಕಾಗಲ್ಲ. ನಾನು ಕೇಳಪ್ಪ ಸುಮ್ಮನೆ. ತಾನೇನೂ ಮಾಡಿದ್ರು ತನಗೆ ಪ್ರಶ್ನೆ ಮಾಡೋರಿಲ್ಲ. ಮಾಡಿದ್ರೆ ಜೋರಾಗಿ ಗದರಿಸಿ ಹೆದರ್ಸೋದು, ಕೇಸ್ ಹಾಕ್ಸೋದು, ಪೊಲೀಸರನ್ನ ಮನೆಗೆ ಕಳಿಸೋದು, ಅದೊಂದು ಚೆನ್ನಾಗಿ ಮಾಡ್ತೀರಾ. ನೋಡಯ್ಯ, ವಿಧಾನಸೌಧದ ಮುಂದೆ ಮಾಡಿರುವಾಗ ಅಲ್ಲಿ ಪೊಲೀಸ್ನವರು ತಪ್ಪುಗಳು ಮಾಡಿದ್ದಾರೆ, ಗೊತ್ತಾಯ್ತಾ? ಈಗ ನನಗೆ ಬಂದೋಬಸ್ತ್ ಮಾಡಿದ್ದೀವಿ ಅಂತ ತಿಳಿಸೋರು ಯಾರು? ಪೊಲೀಸ್ನವರು ಅಂದ್ರೆ ಯಾರು? ಮೈಸೂರು ಬೆಂಗಳೂರು ಸಿಟಿಗೆ ಕಮಿಷನರು ತಿಳಿಸಿದ್ರ? ತಿಳಿಸ್ಬೇಕಾ ಬೇಡ? ಸುಮ್ಮನೆ ನೀವು ಏನೋ ಕಣ್ಮುಚ್ಚಿಗಂದು ಮಾತಾಡಿದ್ರೆ ಎಲ್ಲ ಕೇಳಪ್ಪ. ಇಲ್ಲಿ ತಮ್ಮ, ಪೊಲೀಸ್ನವರು ಸರ್ಕಾರದ ಮುಖ್ಯಸ್ಥ ಯಾರೇ? ನನಗೆ ತಿಳಿಸ್ಬೇಕಾ ಬೇಡ? ಸರಿಯಾದ ರೀತಿಯಲ್ಲಿ ಭದ್ರತೆ ಮಾಡಿದ್ದೀವಿ ಇಲ್ಲವೋ ಅಂತ ಹೇಳಬೇಕಾ ಬೇಡ? ಹೇಳಿಲ್ಲ ಅಲ್ಲ, ಹೇಳಿಲ್ಲ. ಪೊಲೀಸ್ನವ್ರು ತಪ್ಪಲ್ವಾ? ಇಲ್ಲಿ ಹೇಳ್ತಾರೆ ಸರ್ಕಾರ ಕಾರ್ಯಕ್ರಮವನ್ನ ಆಯೋಜನೆ ಮಾಡೇ ಇಲ್ಲ ಅಂತ. ಕ್ರಿಕೆಟ್ ಅಸೋಸಿಯೇಷನ್ ಅವರು ಸೆಕ್ರೆಟರಿ ಮತ್ತು ಟ್ರೆಜರರು ಬಂದು ನನ್ನನ್ನು ಭೇಟಿ ಮಾಡಿ ನನಗೆ ಇನ್ವೈಟ್ ಮಾಡಿದ್ರು. ನಾವು ಮಾಡಿರೋ ಫಂಕ್ಷನ್ ಅಲ್ಲ ಅದು, ಅವ್ರು ಮಾಡಿರೋ ಫಂಕ್ಷನ್ನು. ನನಗೆ ಇನ್ವೈಟ್ ಮಾಡಿದ್ರು. ಆಮೇಲೆ ಗವರ್ನರು ಕೂಡ ಬರ್ತಾರೆ ಅಂತ ಹೇಳಿದ್ರು. ನಾನು ಹೋಗಿದ್ದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರೆ, ನೀವು ಬಲು ಮೋಜುಗಾರ ಅನ್ನೋದು ಗೊತ್ತಿತ್ತು, ಮಹಾನ್ ಸುಳ್ಳುಗಾರ ಅನ್ನೋದು ಈಗ ಅರ್ಥ ಆಯ್ತು. ಅಲ್ರಿ, ಸರ್ಕಾರಕ್ಕೆ ಅಂದ್ರೆ ನಿಮಗೆ ವಿಷಯವೇ ಗೊತ್ತಿಲ್ಲದೆ ರಾಜಭವನಕ್ಕೆ ಆಹ್ವಾನ ಹೋಯ್ತಾ? ಹಾಗಾದ್ರೆ ನಾಳೆ ಕಾರ್ಯಕ್ರಮ ಇರುತ್ತೆ ಬನ್ನಿ ಅಂತ ರಾಜ್ಯಪಾಲರನ್ನ ಕರ್ಸ್ಕೊಂಡಿದ್ದು ಯಾರು? ಹಾಗಾದ್ರೆ ಟೆಕ್ನಾಲಜಿ ಇಷ್ಟೊಂದು ಮುಂದುವರೆದಿರ್ಬೇಕಾದ್ರೇನೆ ಇಷ್ಟೊಂದು ಸುಳ್ಳು ಹೇಳೋರು ಹಿಂದೆಲ್ಲ ಅದೆಷ್ಟು ರೀಲ್ ಬಿಟ್ಟಿರಬೇಡ. ಆದ್ರೆ ನಮ್ಗಳ ಹತ್ರ, ಜನರ ಹತ್ರ, ಮಾಧ್ಯಮದ ಮುಂದೆ ಬೇಕಾಬಿಟ್ಟಿ ಮಾತಾಡ್ದ ಹಾಗೆ ನ್ಯಾಯಾಲಯದಲ್ಲಿ ಮಾತಾಡಿದ್ರೆ ಆಗತ್ತಾ? ಖಂಡಿತ ಇಲ್ಲ. ಅಲ್ಲಿ ಪ್ರತಿಯೊಂದಕ್ಕೂ ಸಾಕ್ಷಿಯನ್ನ ಕೊಡಬೇಕು, ವಿತ್ ಪ್ರೂಫ್ ಮಾತಾಡಬೇಕು. ಈಗ ಬೆಂಗಳೂರು ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ 9 ಪ್ರಶ್ನೆಗಳನ್ನು ಮುಂದಿಟ್ಟಿದೆ, ಉತ್ತರ ಕೊಡಿ ಅಂತ. ಆ ಪ್ರಶ್ನೆಗಳು ಯಾವುದಂದ್ರೆ, ಮೊದಲನೆಯದು, RCB ಗೆಲುವಿನ ಸೆಲೆಬ್ರೇಷನ್ ಕಾರ್ಯಕ್ರಮ ಆಯೋಜನೆಯನ್ನ ಮಾಡಿದ್ದು ಯಾರು, ಯಾವಾಗ, ಹಾಗೆ ಯಾವ ರೀತಿಯಲ್ಲಿ? ನಮ್ಗೇನು ಗೊತ್ತಿಲ್ಲ ಅಂತ ಹೇಳಿದ್ರೆ ಆಗಲ್ಲ. ಇಲ್ಲಿ ಸರಿಯಾದ ಮಾಹಿತಿ ಕೊಡ್ಲೇಬೇಕು ಸಿದ್ದರಾಮಯ್ಯನವರೇ. ಇನ್ನು ಎರಡನೇ ಪ್ರಶ್ನೆ, ಸಂಚಾರ ನಿಯಂತ್ರಣಕ್ಕಾಗಿ ಯಾವ ರೀತಿ ಕ್ರಮವನ್ನು ಕೈಗೊಳ್ಳಲಾಗಿತ್ತು? ನಿಮ್ಮ CM ವಾಹನ ಬರುತ್ತೆ ಅಂದ್ರೆ ಇಡೀ ರೋಡ್ ಕ್ಲಿಯರ್ ಮಾಡೋದು, ನಿಮ್ಮ ಸಮಾವೇಶಗಳಿಗಾಗಿ ಜನರನ್ನ ಗಂಟೆಗಟ್ಟಲೆ ಕಾಯಿಸೋದು ಮಾಡ್ತಿದ್ರಲ್ವಾ? ಈಗ ಟ್ರಾಫಿಕ್ ನಿಯಂತ್ರಣ ಮಾಡೋದಕ್ಕೆ ಏನ್ ಮಾಡಿದ್ರ ಅನ್ನೋದನ್ನ ಹೇಳಲೇಬೇಕು. ಇನ್ನು ಮೂರನೇ ಪ್ರಶ್ನೆ,
ಸಾರ್ವಜನಿಕರ ನಿಯಂತ್ರಣಕ್ಕೆ ಯಾವೆಲ್ಲ ಕ್ರಮ ತೆಗೆದುಕೊಂಡಿದ್ದೀರಾ? ಅವರಿಗೆ ಎಷ್ಟು ಜನ ಆಗುತ್ತೆ ಅಂತಾನೆ ಅಂದಾಜಿಲ್ಲ, ಇನ್ನು ಕ್ರಮ ತೆಗೆದುಕೊಳ್ಳೋದು ಎಲ್ಲಿಂದ ಬಂತು? ಇನ್ನು 4ನೇ ಪ್ರಶ್ನೆ, ಕಾರ್ಯಕ್ರಮದ ವೇಳೆ ವೈದ್ಯಕೀಯ ಸೇವೆ ಸೇರಿದಂತೆ ಯಾವೆಲ್ಲ ಸೌಲಭ್ಯಗಳನ್ನು ವ್ಯವಸ್ಥೆ ಮಾಡಲಾಗಿತ್ತು? ವೈದ್ಯರೇ ಒಬ್ರು ಕಾಲ್ತುಳಿತದಲ್ಲಿ ಸತ್ತಿದಾರಂತೆ, ಅದ್ಯಾವ ರೀತಿ ವೈದ್ಯಕೀಯ ಸೇವೆ ಸೌಲಭ್ಯ ಇದ್ದಿರಬಹುದು ಲೆಕ್ಕ ಹಾಕಿ. ಇನ್ನು 5ನೇ ಪ್ರಶ್ನೆ, ಕಾರ್ಯಕ್ರಮದಲ್ಲಿ ಎಷ್ಟು ಜನ ಸೇರಬೇಕು ಅನ್ನೋದ್ರ ಬಗ್ಗೆ ಮೊದಲೇ ನಿರ್ಧಾರ ಆಗಿತ್ತಾ? ಅದಂತೂ ಸೀನೇ ಇಲ್ಲ ಬಿಡಿ. CM ಹಾಗೂ DCM ಇಬ್ರು ಬನ್ನಿ ಬನ್ನಿ ಅಂತ ಕರೆದಿದ್ದು ಬಿಟ್ರೆ ಎಷ್ಟು ಜನ ಆಗಬಹುದು ಏನು ಯಾವುದು ಲೆಕ್ಕ ಹಾಕ್ಲೇ ಇಲ್ಲ. ಅಲ್ಲ ರೀ, ನಮ್ಮಲ್ಲಿ ಒಂದು ಮದುವೆನೋ ಜಾತ್ರೆನೋ ಊಟದ ಮನೆ ಆದರೆ ಜನ ಎಷ್ಟಾಗಬಹುದು ಅಂತ ತಿಂಗಳ ಹಿಂದೆ ಲೆಕ್ಕಾಚಾರ ಹಾಕಿರ್ತೀವಿ. ಅದಕ್ಕೆ ಸರಿಯಾದ ಹಾಲನ್ನು ಬುಕ್ ಮಾಡ್ತೀವಿ. ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿ ಅದ್ರ ಬಗ್ಗೆ ಯೋಚನೆನೂ ಮಾಡಿಲ್ವ ನೀವು? ಇನ್ನು 6ನೇ ಪ್ರಶ್ನೆ, ಕಾಲ್ತುಳಿತ ನಡೆದ ಜಾಗದಲ್ಲಿ ಗಾಯಾಳುಗಳಿಗೆ ತುರ್ತು ಚಿಕಿತ್ಸೆಯನ್ನು ನೀಡಲಾಗಿತ್ತಾ? ಇಲ್ಲವಾದಲ್ಲಿ ಯಾಕೆ? ಇನ್ನು 7ನೇ ಪ್ರಶ್ನೆ, ಗಾಯಾಳುಗಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳಲಾಯಿತು? ಇದ್ರ ಬಗ್ಗೆ ಕೇಳೋದೇ ಬೇಡ. ಈ 11 ಜನರ ಪೈಕಿ ಸಾವಿಗೀಡಾದ ಒಬ್ಬರ ತಂದೆ ಹೇಳಿದ್ದನ್ನು ಕೇಳಿಸ್ಕೊಂಡೆ, ಒಂದು ಆಂಬ್ಯುಲೆನ್ಸ್ ಇದ್ದಿದ್ರೆ ನನ್ನ ಮಗ ಉಳಿತಾ ಇದ್ದ ಅಂತ. ಅಯ್ಯೋ, ಆಕ್ಸಿಜನ್ ವ್ಯವಸ್ಥೆ ಮಾಡಿದ್ರೆ ನನ್ನ ಮಗ ಬದುಕ್ತಿದ್ದ. ಒಂದು ಆಂಬುಲೆನ್ಸ್ ಇದ್ದಿದ್ರೆ ನನ್ನ ಮಗ ಬದುಕ್ತಿದ್ದ. ಅವನಿಗೆ ನನ್ನ ಜೊತೆ ಇದ್ದನೊಬ್ಬ ಫ್ರೆಂಡ್ ಹೇಳ್ತಿದ್ದಂತೆ, ಯಾರು ಹೆಲ್ಪ್ ಮಾಡಿ ಇನ್ನೂ ಉಸಿರಾಡ್ತಾ ಇದ್ದಂತೆ, ಇವನು ಪುಷಪ್ ಮಾಡಿ ಏನೇನೋ ಮಾಡ್ತಾ ಇದ್ದಂತೆ. ಲಾಸ್ಟಲ್ಲಿ ದಾರಿ ಇಲ್ಲ, ಪೊಲೀಸರು ಎತ್ತಾಕಿ ಎಂದು ಕರ್ಕೊಂಡು ಎಲ್ಲ ಅಷ್ಟು ಗೊತ್ತಾದ್ಮೇಲೆ ಇದಾಗತ್ತಲ್ಲ. ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇದ್ದಿದ್ರೆ ಹೆಂಗಾಗ್ತಾ ಇತ್ತು. ಅವನ ಒಂದು ಫ್ರೆಂಡ್ ಇದಾರೆ, ಕೇಳಿ ನೋಡಿ, ಹೇಳ್ತಾನೆ, ಅಂಕಲ್ ಎಲ್ಲರಿಗೂ ಕೈ ಕಾಲು ಹಿಡ್ದೆ ಅಂಕಲ್, ಯಾರು ಇರ್ಲಿಲ್ಲ, ಯಾರು. ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡೋಕ್ಕಾಗದಷ್ಟು ಬರ್ಗೆಟ್ ಹೋಗಿತ್ತ ಸರ್ಕಾರ ಹಾಗಾದ್ರೆ? ಇನ್ನು 8ನೇ ಪ್ರಶ್ನೆ, 50,000ಕ್ಕಿಂತ ಹೆಚ್ಚು ಜನ ಸೇರುವ ಕಡೆ ನಿರ್ವಹಣೆಗೆ ಏನಾದ್ರೂ SOP ಇದೆಯಾ? ಇನ್ನು 9ನೇ ಪ್ರಶ್ನೆ, ಗೆಲುವಿನ ಸಂಭ್ರಮ ಕಾರ್ಯಕ್ರಮ ಆಯೋಜನೆಗೆ ಯಾವುದೇ ಅನುಮತಿ ಇತ್ತಾ? ಇದಕ್ಕೆಲ್ಲ ಈಗ ಸಿದ್ದರಾಮಯ್ಯನವರ ಸರ್ಕಾರ ನ್ಯಾಯಾಲಯದ ಮುಂದೆ ಉತ್ತರ ಕೊಡಬೇಕು. ಜನರನ್ನ ಯಾಮಾರಿಸಿದ ಹಾಗೆ, ಪತ್ರಕರ್ತರನ್ನು ಗದರಿಸಿ ಬೆದರಿಸಿದ ಹಾಗೆ ಅಲ್ಲಿ ನಡೆಯೋದಿಲ್ಲ. ಸಿದ್ದರಾಮಯ್ಯನವರೇ ಉತ್ತರ ಕೊಡಲೇಬೇಕು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.